ಕೇಂದ್ರ ಕಾರಾಗೃಹ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟೋರಿಯಸ್ ಉಮೇಶ್ ರೆಡ್ಡಿ ಸೇರಿದಂತೆ ಕೆಲ ಪಾತಕಿಗಳ ವಿಡಿಯೋಗಳು ಸಿಕ್ಕಿದ ನಂತರ ಇವತ್ತು ಗುಂಡು ತುಂಡಿನ ಪಾರ್ಟಿಯ ಒಂದಿಷ್ಟು ಅಲ್ಲಿನ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದೆ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ನಡೀತಾ ಇದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ನಿಜಕ್ಕೂ ಕೂಡ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಳಗಡೆ ರಾಜತೀರ್ಥ ಕೊಟ್ಟಿದೆ ಅನ್ನುವಂತ ಕಾರಣಕ್ಕಾಗಿ, ಅಂದ್ರೆ ದರ್ಶನ್ ಆಗಿರ್ಬೋದು ಬೇರೆ ಬೇರೆ ಆರೋಪಿಗಳಿಗೆ ಒಳಗಡೆ ಒಂದಷ್ಟು ಸೌಲಭ್ಯ ಸಿಗ್ತಿದೆ ಅನ್ನೋ ವಿಚಾರನ ಕೆಂಡಾಮಂಡಲವಾಗಿ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿತ್ತು. ನೇರವಾಗಿ ಇನ್ನೊಂದು ಈ ಬಾರಿ ವಿಚಾರ ಹೊರಗಡೆ ಬಂದ್ರೆ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಕರೆಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದಾಗಿ ಇನ್ನು 1 ವರ್ಷ ಆಗಿಲ್ಲ, ಅಷ್ಟರಲ್ಲೇ ಮತ್ತೆ ಒಳಗಡೆ ಯಾವ ರೀತಿ ರಾಜತೀರ್ಥ ನಡೀತಿದೆ, ಅಲ್ಲಿರುವಂತಹ ಕೊಲೆಗಡಕರಿಗೆ, ರೌಡಿ ಶೀಟರ್ಗಳಿಗೆ, ಟೆರರಿಸ್ಟ್ಗಳಿಗೆ, ರೇಪಿಸ್ಟ್ಗಳಿಗೆ ಯಾವ ರೀತಿ ವಿವಿಐಪಿ ಟ್ರೀಟ್ಮೆಂಟ್ ಇದೆ ಅನ್ನೋದು ಒಳಗಡೆ ಗೊತ್ತಾಗ್ತಿದೆ. ಕೈಯಲ್ಲಿ ಮೊಬೈಲ್ಗಳಿದಾವೆ, ಸ್ಮಾರ್ಟ್ ಫೋನ್ಗಳಿದಾವೆ, ಜೊತೆಗೆ ಎಣ್ಣೆ ಗುಂಡು ತುಂಡು ಅಬ್ಬಾ ಏನ್ ಕೇಳ್ತೀರಾ. ಯಾವ್ದೋ ಒಂದು ಲಾಡ್ಜ್ ನಲ್ಲಿ ಜೀವನ ಮಾಡದಂತೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಅಲ್ಲಿರುವಂತಹ ಕೈದಿಗಳು ಒಂದು ಐಷಾರಾಮಿ ರೀತಿಯಾದಂತಹ ಜೀವನ ಅಲ್ಲಿ ಅನುಭವಿಸ್ತಿದ್ದಾರೆ. ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಏನ್ ವ್ಯತ್ಯಾಸ ಆಯ್ತ್ರಿ. ಹೊರಗಡೆ ಬಂದ್ಮೇಲೆ ಈ ರೀತಿಯಾದಂತಹ ಕೃತ್ಯಗಳನ್ನ ಎಸಗ್ತಾರೆ, ಮರ್ಡರ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಒಳಗಡೆನೂ ಅದೇ ರೀತಿಯಾದಂತ, ಅಂದ್ರೆ ಅಲ್ಲಿ ಹೆಣ್ಣೊಂದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲವೂ ಕೂಡ ಸಿಗ್ತಿದೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ವಿಡಿಯೋಗಳನ್ನ ನೋಡಿದ್ರೆ, ಆ ಒಂದು ಫುಟೇಜ್ ಗಳನ್ನ ನೋಡಿದ್ರೆ, ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಆ ಒಳಗಡೆ ಒಂದು ವಿಡಿಯೋದನ್ನ ನೋಡಿದ್ರೆ ಅದು ಕಳೆದ 3 ದಿನಗಳ ಹಿಂದಷ್ಟೇ ನಡೆದಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಕ್ಲಾರಿಫಿಕೇಶನ್ ಇಲ್ಲ. ಆದ್ರೆ ಅಷ್ಟೆಲ್ಲಾ ವ್ಯವಸ್ಥೆಗಳು ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಅದನ್ನು ಹೊರಗಡೆಯೂ ಕೂಡ ರಿಲೀಸ್ ಮಾಡ್ತಾರೆ. ಅಂದ್ರೆ ಯಾವ ಮಟ್ಟಿಗೆ ಬೆಳೆದಿದೆ ಒಳಗಡೆ ಇದ್ದಂತಹ ಒಂದು ಏನಂತಾರೆ ಅವ್ಯವಹಾರ ಅಂತಾರೋ ಏನಂತಾರೋ. ಎಲ್ಲೊಂದ್ ಕಡೆ ಜೈಲಾಧಿಕಾರಿಗಳು ನಿಜಕ್ಕೂ ಕೂಡ ಪಾತಕಿಗಳ ದುಡ್ಡಿನ ಆಸೆಗೆ ಈ ರೀತಿಯಾಗಿ ಅವರನ್ನ ಲೂಸ್ ಬಿಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡು. ಯಾಕಂದ್ರೆ ಒಳಗಡೆ ಇದ್ದಂತಹ ಟೆರರಿಸ್ಟ್ಗಳು, ಓರ್ವ ಟೆರರಿಸ್ಟ್ ಕೈಯಲ್ಲಿ ಐಫೋನ್ ರೀತಿಯಾದಂತಹ ಒಂದು ಸ್ಮಾರ್ಟ್ ಫೋನ್ ಕಾಣಿಸ್ತಿದೆ. ಮತ್ತೊಂದ್ ಕಡೆ ಸುಮಾರು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಉಮೇಶ್ ರೆಡ್ಡಿ ಕೈಲಿ ನೋಡ್ರಿ, ಅಲ್ಲಿ ಅವನ ರೂಮ್ ಅಲ್ಲಿ ಟಿವಿ ಇದೆ, ಫೋನ್ ಹಿಡ್ಕೊಂಡು ಮಾತಾಡ್ತಾನೆ, ಅದನ್ನ ಮತ್ತೊಬ್ಬ ರೆಕಾರ್ಡ್ ಮಾಡಿದಾನೆ. ಮತ್ತೊಂದ್ ಕಡೆ ಆ ಒಂದು ದೊಡ್ಡ ಹಾಲ್ ನಲ್ಲಿ, ಅಂದ್ರೆ ಬ್ಯಾರೆಕ್ ನಲ್ಲಿ, ದೊಡ್ಡ ಬ್ಯಾರೆಕ್ ನಲ್ಲಿ ಅಲ್ಲಿದ್ದಂತವ್ರು ಎಣ್ಣೆ ಹೊಡಿತಿದ್ದಾರೆ. ಅಲ್ಲಿ ಒಂದಷ್ಟು ಅಂದ್ರೆ ಚಿಕನ್ ಮಟನ್ ಅನ್ನ ಊಟ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಅರೆ ಇಷ್ಟೆಲ್ಲಾ ಆಗ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಅಬ್ಬಬ್ಬಬ್ಬ ನಿಜಕ್ಕೂ ಕೂಡ ಅವ್ರು ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಕೆಲಸ ಮಾಡ್ತಿಲ್ಲ, ಬದಲಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಆ ವಿಡಿಯೋಗಳು ಮಾಡೋದೇನು, ಒಳಗಡೆ ಡ್ಯಾನ್ಸ್ ಮಾಡೋದೇನು, ಅದನ್ನ ಹೊರಗಡೆ ರಿಲೀಸ್ ಮಾಡೋದೇನು. ನಿಜಕ್ಕೂ ಕೂಡ ಇದು ಜೈಲಾಧಿಕಾರಿಗಳಿಗೆ ಚಾಲೆಂಜ್ ಅಲ್ಲ. ನಿಮ್ ಕೈಯಿಂದ ಏನು ಮಾಡ್ಕೊಳಕ್ ಆಗಲ್ಲ. ನೀವು ಇಲ್ಲಿ ಒಬ್ರು ಸೆಕ್ಯೂರಿಟಿಗಳ ತರ, ಅಂದ್ರೆ ಒಂದೊಂದು ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಅಥವಾ ಒಂದೊಂದು ಮನೆಗಳಿಗೆ ಸೆಕ್ಯೂರಿಟಿಗಳನ್ನ ಸಾಕೊಂಡಿರ್ತೀವಲ್ಲ, ಆ ರೀತಿಯಾಗಿ ನೀವು ನಮ್ಮ ಈ ಜೈಲಿನಲ್ಲಿ ಸೆಕ್ಯೂರಿಟಿಗಳೇ ಅನ್ನೋ ರೀತಿಯಲ್ಲಿ ಆ ಒಂದು ವಿಡಿಯೋಗಳು, ಫೋಟೋಗಳನ್ನ ಪದೇ ಪದೇ ರಿಲೀಸ್ ಮಾಡುವಂತಹ ಕೆಲಸವನ್ನ ಕೈದಿಗಳು ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ಕೇಂದ್ರ ಕಾರಾಗೃಹ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟೋರಿಯಸ್ ಉಮೇಶ್ ರೆಡ್ಡಿ ಸೇರಿದಂತೆ ಕೆಲ ಪಾತಕಿಗಳ ವಿಡಿಯೋಗಳು ಸಿಕ್ಕಿದ ನಂತರ ಇವತ್ತು ಗುಂಡು ತುಂಡಿನ ಪಾರ್ಟಿಯ ಒಂದಿಷ್ಟು ಅಲ್ಲಿನ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದೆ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ನಡೀತಾ ಇದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ನಿಜಕ್ಕೂ ಕೂಡ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಳಗಡೆ ರಾಜತೀರ್ಥ ಕೊಟ್ಟಿದೆ ಅನ್ನುವಂತ ಕಾರಣಕ್ಕಾಗಿ, ಅಂದ್ರೆ ದರ್ಶನ್ ಆಗಿರ್ಬೋದು ಬೇರೆ ಬೇರೆ ಆರೋಪಿಗಳಿಗೆ ಒಳಗಡೆ ಒಂದಷ್ಟು ಸೌಲಭ್ಯ ಸಿಗ್ತಿದೆ ಅನ್ನೋ ವಿಚಾರನ ಕೆಂಡಾಮಂಡಲವಾಗಿ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿತ್ತು. ನೇರವಾಗಿ ಇನ್ನೊಂದು ಈ ಬಾರಿ ವಿಚಾರ ಹೊರಗಡೆ ಬಂದ್ರೆ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಕರೆಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದಾಗಿ ಇನ್ನು 1 ವರ್ಷ ಆಗಿಲ್ಲ, ಅಷ್ಟರಲ್ಲೇ ಮತ್ತೆ ಒಳಗಡೆ ಯಾವ ರೀತಿ ರಾಜತೀರ್ಥ ನಡೀತಿದೆ, ಅಲ್ಲಿರುವಂತಹ ಕೊಲೆಗಡಕರಿಗೆ, ರೌಡಿ ಶೀಟರ್ಗಳಿಗೆ, ಟೆರರಿಸ್ಟ್ಗಳಿಗೆ, ರೇಪಿಸ್ಟ್ಗಳಿಗೆ ಯಾವ ರೀತಿ ವಿವಿಐಪಿ ಟ್ರೀಟ್ಮೆಂಟ್ ಇದೆ ಅನ್ನೋದು ಒಳಗಡೆ ಗೊತ್ತಾಗ್ತಿದೆ. ಕೈಯಲ್ಲಿ ಮೊಬೈಲ್ಗಳಿದಾವೆ, ಸ್ಮಾರ್ಟ್ ಫೋನ್ಗಳಿದಾವೆ, ಜೊತೆಗೆ
ಎಣ್ಣೆ ಗುಂಡು ತುಂಡು ಅಬ್ಬಾ ಏನ್ ಕೇಳ್ತೀರಾ. ಯಾವ್ದೋ ಒಂದು ಲಾಡ್ಜ್ ನಲ್ಲಿ ಜೀವನ ಮಾಡದಂತೆ ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಅಲ್ಲಿರುವಂತಹ ಕೈದಿಗಳು ಒಂದು ಐಷಾರಾಮಿ ರೀತಿಯಾದಂತ ಜೀವನ ಅಲ್ಲಿ ಅನುಭವಿಸ್ತಿದ್ದಾರೆ. ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಏನ್ ವ್ಯತ್ಯಾಸ ಆಯ್ತ್ರಿ. ಹೊರಗಡೆ ಬಂದ್ಮೇಲೆ ಈ ರೀತಿಯಾದಂತ ಕೃತ್ಯಗಳನ್ನ ಎಸಗ್ತಾರೆ, ಮರ್ಡರ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಒಳಗಡೆ ಹೋಗ್ತಾರೆ, ಒಳಗಡೆನೂ ಅದೇ ರೀತಿಯಾದಂತ, ಅಂದ್ರೆ ಅಲ್ಲಿ ಹೆಣ್ಣು ಒಂದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲವೂ ಕೂಡ ಸಿಗ್ತಿದೆ ಅನ್ನೋಂಥದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ವಿಡಿಯೋಗಳನ್ನ ನೋಡಿದ್ರೆ, ಆ ಒಂದು ಫುಟೇಜ್ ಗಳನ್ನ ನೋಡಿದ್ರೆ, ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಆ ಒಳಗಡೆ ಒಂದು ವಿಡಿಯೋದನ್ನ ನೋಡಿದ್ರೆ, ಅದು ಕಳೆದ 3 ದಿನಗಳ ಹಿಂದಷ್ಟೇ ನಡೆದಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಕ್ಲಾರಿಫಿಕೇಶನ್ ಇಲ್ಲ. ಆದ್ರೆ ಅಷ್ಟೆಲ್ಲಾ ವ್ಯವಸ್ಥೆಗಳು ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಅದನ್ನು ಹೊರಗಡೆಯೂ ಕೂಡ ರಿಲೀಸ್ ಮಾಡ್ತಾರೆ. ಅಂದ್ರೆ ಯಾವ ಮಟ್ಟಿಗೆ ಬೆಳೆದಿದೆ ಒಳಗಡೆ ಇದ್ದಂತಹ ಒಂದು ಏನಂತಾರೆ ಅವ್ಯವಹಾರ ಅಂತಾರೋ ಏನಂತಾರೋ. ಕೆಲವೊಂದ್ ಕಡೆ ಜೈಲಾಧಿಕಾರಿಗಳು ನಿಜಕ್ಕೂ ಕೂಡ ಪಾತಕಿಗಳ ದುಡ್ಡಿನ ಆಸೆಗೆ ಈ ರೀತಿಯಾಗಿ ಅವರನ್ನ ಲೂಸ್ ಬಿಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡು. ಯಾಕಂದ್ರೆ ಒಳಗಡೆ ಇದ್ದಂತಹ ಟೆರರಿಸ್ಟ್ಗಳು, ಓರ್ವ ಟೆರರಿಸ್ಟ್ ಕೈಯಲ್ಲಿ ಐಫೋನ್ ರೀತಿಯಾದಂತಹ ಒಂದು ಸ್ಮಾರ್ಟ್ ಫೋನ್ ಕಾಣಿಸ್ತಿದೆ. ಮತ್ತೊಂದ್ ಕಡೆ ಸುಮಾರು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಉಮೇಶ್ ರೆಡ್ಡಿ ಕೈಲಿ ನೋಡ್ರಿ, ಅಲ್ಲಿ ಅವ್ನ ರೂಮ್ ಅಲ್ಲಿ ಟಿವಿ ಇದೆ, ಫೋನ್ ಹಿಡ್ಕೊಂಡು ಮಾತಾಡ್ತಾನೆ, ಅದನ್ನ ಮತ್ತೊಬ್ಬ ರೆಕಾರ್ಡ್ ಮಾಡಿದಾನೆ. ಮತ್ತೊಂದ್ ಕಡೆ ಆ ಒಂದು ದೊಡ್ಡ ಹಾಲ್ನಲ್ಲಿ, ಅಂದ್ರೆ ಬ್ಯಾರೆಕ್ ನಲ್ಲಿ, ದೊಡ್ಡ ಬ್ಯಾರೆಕ್ ನಲ್ಲಿ ಅಲ್ಲಿದ್ದಂತವ್ರು ಎಣ್ಣೆ ಹೊಡಿತಿದ್ದಾರೆ. ಅಲ್ಲಿ ಒಂದಷ್ಟು ಅಂದ್ರೆ ಚಿಕನ್ ಮಟನ್ ಅನ್ನ ಊಟ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಅರೆ ಇಷ್ಟೆಲ್ಲಾ ಆಗ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಅಬ್ಬಬ್ಬಬ್ಬ ನಿಜಕ್ಕೂ ಕೂಡ ಅವ್ರು ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಕೆಲಸ ಮಾಡ್ತಿಲ್ಲ, ಬದಲಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಆ ವಿಡಿಯೋಗಳು ಮಾಡೋದೇನು, ಒಳಗಡೆ ಡ್ಯಾನ್ಸ್ ಮಾಡೋದೇನು, ಅದನ್ನ ಹೊರಗಡೆ ರಿಲೀಸ್ ಮಾಡೋದೇನು. ನಿಜಕ್ಕೂ ಕೂಡ ಇದು ಜೈಲಾಧಿಕಾರಿಗಳಿಗೆ ಚಾಲೆಂಜ್ ಅಲ್ಲ. ನಿಮ್ ಕೈಯಿಂದ ಏನು ಮಾಡ್ಕೊಳಕ್ ಆಗಲ್ಲ. ನೀವು ಇಲ್ಲಿ ಒಬ್ರು ಸೆಕ್ಯೂರಿಟಿಗಳ ತರ, ಅಂದ್ರೆ ಒಂದೊಂದು ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಅಥವಾ ಒಂದೊಂದು ಮನೆಗಳಿಗೆ ಸೆಕ್ಯೂರಿಟಿಗಳನ್ನ ಸಾಕೊಂಡಿರ್ತೀವಲ್ಲ, ಆ ರೀತಿಯಾಗಿ ನೀವು ನಮ್ಮ ಈ ಜೈಲಿನಲ್ಲಿ ಸೆಕ್ಯೂರಿಟಿಗಳೇ ಅನ್ನೋ ರೀತಿಯಲ್ಲಿ ಆ ಒಂದು ವಿಡಿಯೋಗಳು, ಫೋಟೋಗಳನ್ನ ಪದೇ ಪದೇ ರಿಲೀಸ್ ಮಾಡುವಂತಹ ಕೆಲಸವನ್ನ ಕೇಂದ್ರ ಕಾರಾಗೃಹ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟೋರಿಯಸ್ ಉಮೇಶ್ ರೆಡ್ಡಿ ಸೇರಿದಂತೆ ಕೆಲ ಪಾತಕಿಗಳ ವಿಡಿಯೋಗಳು ಸಿಕ್ಕಿದ ನಂತರ ಇವತ್ತು ಗುಂಡು ತುಂಡಿನ ಪಾರ್ಟಿಯ ಒಂದಿಷ್ಟು ಅಲ್ಲಿನ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದೆ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ನಡೀತಾ ಇದೆ, ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ನಿಜಕ್ಕೂ ಕೂಡ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಳಗಡೆ ರಾಜಾತಿಥ್ಯ ಕೊಟ್ಟಿದೆ ಅನ್ನುವಂತ ಕಾರಣಕ್ಕಾಗಿ, ಅಂದ್ರೆ ದರ್ಶನ್ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳಿಗೆ ಒಳಗಡೆ ಒಂದಷ್ಟು ಸೌಲಭ್ಯ ಸಿಗ್ತಿದೆ ಅನ್ನೋ ವಿಚಾರನ ಕೆಂಡಾಮಂಡಲವಾಗಿ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿತ್ತು. ನೇರವಾಗಿ ಇನ್ನೊಂದು ಈ ಬಾರಿ ವಿಚಾರ ಹೊರಗಡೆ ಬಂದ್ರೆ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಕರೆಸ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದಾಗಿ ಇನ್ನು 1 ವರ್ಷ ಆಗಿಲ್ಲ. ಅಷ್ಟರಲ್ಲೇ ಮತ್ತೆ ಒಳಗಡೆ ಯಾವ ರೀತಿ ರಾಜಾತಿಥ್ಯ ನಡೀತಿದೆ, ಅಲ್ಲಿರುವಂತಹ ಕೊಲೆಗಡಕರಿಗೆ, ರೌಡಿ ಶೀಟರ್ಗಳಿಗೆ, ಟೆರರಿಸ್ಟ್ಗಳಿಗೆ, ರೇಪಿಸ್ಟ್ಗಳಿಗೆ ಯಾವ ರೀತಿ ವಿವಿಐಪಿ ಟ್ರೀಟ್ಮೆಂಟ್ ಇದೆ ಅನ್ನೋಂಥದ್ದು ಒಳಗಡೆ ಗೊತ್ತಾಗ್ತಿದೆ. ಕೈಯಲ್ಲಿ ಮೊಬೈಲ್ಗಳಿದಾವೆ, ಸ್ಮಾರ್ಟ್ ಫೋನ್ಗಳಿದಾವೆ, ಜೊತೆಗೆ ಎಣ್ಣೆ ಗುಂಡು ತುಂಡು ಅಬ್ಬಾ ಏನ್ ಕೇಳ್ತೀರಾ. ಯಾವ್ದೋ ಒಂದು ಲಾಡ್ಜ್ ನಲ್ಲಿ ಜೀವನ ಮಾಡದಂತೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಅಲ್ಲಿರುವಂತಹ ಕೈದಿಗಳು ಒಂದು ಐಷಾರಾಮಿ ರೀತಿಯಾದಂತ ಜೀವನ ಅಲ್ಲಿ ಅನುಭವಿಸ್ತಿದ್ದಾರೆ. ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಏನ್ ವ್ಯತ್ಯಾಸ ಆಯ್ತ್ರಿ. ಹೊರಗಡೆ ಬಂದ್ಮೇಲೆ ಈ ರೀತಿಯಾದಂತ ಕೃತ್ಯಗಳನ್ನ ಎಸಗ್ತಾರೆ, ಮರ್ಡರ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಒಳಗಡೆ ಹೋಗ್ತಾರೆ, ಒಳಗಡೆನೂ ಅದೇ ರೀತಿಯಾದಂತ, ಅಂದ್ರೆ ಅಲ್ಲಿ ಹೆಣ್ಣು ಒಂದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲವೂ ಕೂಡ ಸಿಗ್ತಿದೆ ಅನ್ನೋಂಥದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ವಿಡಿಯೋಗಳನ್ನ ನೋಡಿದ್ರೆ, ಆ ಒಂದು ಫುಟೇಜ್ ಗಳನ್ನ ನೋಡಿದ್ರೆ, ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಆ ಒಳಗಡೆ ಒಂದು ವಿಡಿಯೋದನ್ನ ನೋಡಿದ್ರೆ, ಅದು ಕಳೆದ 3 ದಿನಗಳ ಹಿಂದಷ್ಟೇ ನಡೆದಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಕ್ಲಾರಿಫಿಕೇಶನ್ ಇಲ್ಲ. ಆದ್ರೆ ಅಷ್ಟೆಲ್ಲಾ ವ್ಯವಸ್ಥೆಗಳು ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಅದನ್ನು ಹೊರಗಡೆಯೂ ಕೂಡ ರಿಲೀಸ್ ಮಾಡ್ತಾರೆ. ಅಂದ್ರೆ ಯಾವ ಮಟ್ಟಿಗೆ ಬೆಳೆದಿದೆ ಒಳಗಡೆ ಇದ್ದಂತಹ ಒಂದು ಏನಂತಾರೆ ಅವ್ಯವಹಾರ ಅಂತಾರೋ ಏನಂತಾರೋ. ಕೆಲವೊಂದ್ ಕಡೆ ಜೈಲಾಧಿಕಾರಿಗಳು ನಿಜಕ್ಕೂ ಕೂಡ ಪಾತಕಿಗಳ ದುಡ್ಡಿನ ಆಸೆಗೆ ಈ ರೀತಿಯಾಗಿ ಅವರನ್ನ ಲೂಸ್ ಬಿಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡು. ಯಾಕಂದ್ರೆ ಒಳಗಡೆ ಇದ್ದಂತಹ ಟೆರರಿಸ್ಟ್ಗಳು, ಓರ್ವ ಟೆರರಿಸ್ಟ್ ಕೈಯಲ್ಲಿ ಐಫೋನ್ ರೀತಿಯಾದಂತಹ ಒಂದು ಸ್ಮಾರ್ಟ್ ಫೋನ್ ಕಾಣಿಸ್ತಿದೆ. ಮತ್ತೊಂದ್ ಕಡೆ ಸುಮಾರು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಉಮೇಶ್ ರೆಡ್ಡಿ ಕೈಲಿ ನೋಡ್ರಿ, ಅಲ್ಲಿ ಅವ್ನ ರೂಮ್ ಅಲ್ಲಿ ಟಿವಿ ಇದೆ, ಫೋನ್ ಹಿಡ್ಕೊಂಡು ಮಾತಾಡ್ತಾನೆ, ಅದನ್ನ ಮತ್ತೊಬ್ಬ ರೆಕಾರ್ಡ್ ಮಾಡಿದಾನೆ. ಮತ್ತೊಂದ್ ಕಡೆ ಆ ಒಂದು ದೊಡ್ಡ ಹಾಲ್ನಲ್ಲಿ, ಅಂದ್ರೆ ಬ್ಯಾರೆಕ್ ನಲ್ಲಿ, ದೊಡ್ಡ ಬ್ಯಾರೆಕ್ ನಲ್ಲಿ ಅಲ್ಲಿದ್ದಂತವ್ರು ಎಣ್ಣೆ ಹೊಡಿತಿದ್ದಾರೆ.
ಅಲ್ಲಿ ಒಂದಷ್ಟು ಅಂದ್ರೆ ಚಿಕನ್ ಮಟನ್ ಅನ್ನ ಊಟ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಅರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಅಬ್ಬಬ್ಬಬ್ಬ ನಿಜಕ್ಕೂ ಕೂಡ ಅವ್ರು ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಕೆಲಸ ಮಾಡ್ತಿಲ್ಲ ಬದಲಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಆ ವಿಡಿಯೋಗಳು ಮಾಡೋದೇನು, ಒಳಗಡೆ ಡ್ಯಾನ್ಸ್ ಮಾಡೋದೇನು, ಅದನ್ನ ಹೊರಗಡೆ ರಿಲೀಸ್ ಮಾಡೋದೇನು, ನಿಜಕ್ಕೂ ಕೂಡ ಇದು ಜೈಲು ಅಧಿಕಾರಿಗಳಿಗೆ ಚಾಲೆಂಜ್ ಅಲ್ಲ. ನಿಮ್ ಕೈಯಿಂದ ಏನು ಮಾಡ್ಕೊಳಕ್ ಆಗಲ್ಲ. ನೀವು ಇಲ್ಲಿ ಒಬ್ರು ಸೆಕ್ಯೂರಿಟಿಗಳ ತರ, ಅಂದ್ರೆ ಒಂದೊಂದು ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಅಥವಾ ಒಂದೊಂದು ಮನೆಗಳಿಗೆ ಸೆಕ್ಯೂರಿಟಿಗಳನ್ನ ಸಾಕೊಂಡಿರ್ತೀವಲ್ಲ, ಆ ರೀತಿಯಾಗಿ ನೀವು ನಮ್ಮ ಈ ಜೈಲಿನಲ್ಲಿ ಸೆಕ್ಯೂರಿಟಿಗಳೇ ಅನ್ನೋ ರೀತಿಯಲ್ಲಿ ಆ ಒಂದು ವಿಡಿಯೋಗಳು, ಫೋಟೋಗಳನ್ನ ಪದೇ ಪದೇ ರಿಲೀಸ್ ಮಾಡುವಂತಹ ಕೆಲಸವನ್ನ ಕೈದಿಗಳು ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್.